ನನಗೆ ಗೌತಮಿ ಅವ್ರ ಮೇಲೂ ಯಾವುದೇ ರೀತಿ ಪರ್ಸನಲ್ ದ್ವೇಷ ಇಲ್ಲ, ಐಶ್ವರ್ಯ ಅವ್ರ ಮೇಲೂ ಇಲ್ಲ. ಇನ್ಫ್ಯಾಕ್ಟ್ ಐಶ್ವರ್ಯನ ಮೇಲೆ ನನಗೆ ಕೋಪನೇ ಬರ್ತಾ ಇರ್ಲಿಲ್ಲ. ಅವಳೇನೇ ಮಾಡಿದ್ರು ನಂಗೆ ಕೋಪ ಬರ್ತಿಲ್ಲ, ಅದನ್ನ ಅವಳಿಗೂ ಹೇಳಿದ್ದೀನಿ ಐಶುಗೆ. ಬಟ್ ಪರ್ಟಿಕ್ಯುಲರ್ ಏನೋ ಒಂದು ಕ್ವಶನ್ಸ್ ಬರುತ್ತೆ ಗೊತ್ತಾ. ಎಕ್ಸಾಂಪಲ್ ಎಸ್ ಆರ್ ನೋ ಅಲ್ಲ, ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಕೇಳಿದಾಗ ಈ ಮನೆಯಲ್ಲಿ ತುಂಬಾ ಫೇಕ್ ಯಾರು? ಅನುಷಾ. ಈ ಮನೆಯಲ್ಲಿ ತುಂಬಾ ಡಿಪ್ಲೊಮ್ಯಾಟಿಕ್ ಯಾರು? ಅನುಷಾ. ನನಗೆ ಡಿಪ್ಲೊಮ್ಯಾಟಿಕ್ ಇರೋದು ಗೊತ್ತಿಲ್ಲ, ಫೇಕ್ ಆಗಿರೋದು ನನಗೆ ಗೊತ್ತಿಲ್ಲ. ಆ ಹೆಸರನ್ನ ತಗೊಂಡಿದ್ದು ಐಶು ಹಾಗೆ ಗೌತಮಿ. ಅವ್ರ ಹತ್ರ ಸ್ಪೆಷಲಿ ನಾನು ಯಾವತ್ತೂ ಫೇಕ್ ಮಾಡಿಲ್ಲ. ಐಶುಗೆ ನಾನು ಹೇಳಿದ್ನಲ್ಲ, ಐಶು ಮೇಲೆ ನಂಗೆ ಕೋಪ ಬರಲ್ಲ. ಅಂಡ್ ಗೌತಮಿಗೆ ನನ್ಗೂ ಅವ್ರಿಗೂ ಅಷ್ಟೊಂದು ಕನೆಕ್ಷನ್ ಇಲ್ಲ ಅಂತ ಅವರೇ ಹೇಳ್ತಾರೆ. ಯಾವಾಗ ಆ ವ್ಯಕ್ತಿ ಜೊತೆ ನನ್ ಕನೆಕ್ಟೇ ಆಗ್ಲಿಲ್ಲ ಅಂತ ಗೌತಮಿ ಹೇಳ್ತಾರೆ. ಬಟ್ ಐ ಟ್ರೈ ಟಾಕಿಂಗ್ ಟು ಹರ್. ನಂದ ಪ್ರಯತ್ನ ಜಾಸ್ತಿ ಇರುತ್ತೆ. ನಾನೇ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತೀನಿ. ನಾನು ಮಾತಾಡ್ಸಿನೂ ನೀವು ರಿಯಾಕ್ಟ್ ಮಾಡಲ್ಲ. ನಾನು ಎಷ್ಟು ಮಾತಾಡ್ತೀನಿ ಅಷ್ಟಕ್ಕೆ ಆನ್ಸರ್ ಮಾಡ್ತೀರಾ. ಬಟ್ ಅಲ್ಲಿ ಕ್ವಶನ್ ಬಂದಾಗ ಫೇಕ್ ಅಂತ ಕೊಡ್ತೀರಾ. ನಂಗೆ ಅದಕ್ಕೆ ಬೇಜಾರಾಗಿ ಐ ಜಸ್ಟ್ ಟೋಲ್ಡ್ ವಿಕ್ರಮ್ ಹತ್ರ ಅಲ್ಲ, ನಾನು ಅವ್ರಿಗೆ ಹೇಳ್ದೆ, ಯು ಆರ್ ಓನ್ಲಿ ಫೇಕ್. ಐ ಆಮ್ ಟೆಲ್ಲಿಂಗ್ ಯು ಆನ್ ದ ಫೇಸ್. ನೀವೇ ಫೇಕು, ನಾನಲ್ಲ. ನೀವು ನನಗೆ ನೀವು ಫೇಕ್ ಅಂತೀರಾ ಅಂತಂದ್ರೆ ನಿಮ್ಮನ್ನ ಮಾತಾಡ್ಸೋ ಪ್ರಯತ್ನ ನಂದಾಗಿರುತ್ತೆ. ನಾನು ಪ್ರತಿ ಸಲ ನಿಮ್ಮನ್ನು ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ. ನಾನು ಒಂದು ಕಾಂಪ್ಲಿಮೆಂಟ್ ಕೊಡ್ತೀನಿ, ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಅಂತ. ಅದನ್ನು ಅವ್ರು ಬೇರೆ ತರ ತಗೊಂತಾರೆ. ನಾನು ಮನ್ಸಿಂದಾನೆ ಹೇಳಿದೆ, ನನಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ತೀನಿ. ನನಗೆ ನಾಟಕೀಯವಾಗಿ ಡ್ರಾಮಾ ಮಾಡ್ಬೇಕು, ಅವ್ರನ್ನೇನೋ ಮೆಚ್ಚಿಸ್ಬೇಕು, ಅವ್ರನ್ನ ಮೆಚ್ಚಿಸೋದ್ರಿಂದ ನನಗೇನೋ ಸಿಗುತ್ತಿಲ್ಲ. ನಂಗೆ ಏನ್ ಬೇಕು ಅದನ್ನ ನಾನು ಕಷ್ಟಪಟ್ಟು ಪಡ್ಕೊತೀನಿ ಹೊರತು ಇನ್ನೊಬ್ರನ್ನ ಮೆಚ್ಚಿಸಿ ಅವ್ರಿಗೇನೋ ಸುಳ್ಳು ಹೇಳಿ ಡ್ರಾಮಾ ಮಾಡಿ ಅಲ್ಲಿಂದ ಏನೋ ಒಂದು ಪಡ್ಕೊತೀನಿ, ಅದಿಲ್ಲ. ಬೇಡವಾ ಬೇಡ. ನಾನು ಹೆಂಗ್ ಗೊತ್ತಾ, ಈ ವಸ್ತು ತುಂಬಾ ಏನೋ ಯೂಸ್ಲೆಸ್ಸೇ ಆಗಿರ್ಲಿ, ಬಟ್ ಅದ್ರ ಮೇಲೆ ನಂಗೆ ಆಸೆ ಆಗುತ್ತೆ. ಅದಕ್ಕೆ ತುಂಬಾ ಕಷ್ಟ ಇರುತ್ತೆ. ಆದ್ರೂ ಅದನ್ನ ಪಡ್ಕೊಳ್ಳೋಕೆ ಎಷ್ಟು ಎಫರ್ಟ್ ಹಾಕ್ಬೇಕಾಗ್ತೀನಿ. ಅದು ತುಂಬಾ ವ್ಯಾಲಿಡ್ ಆಗಿರ್ಲಿ, ತುಂಬಾ ಇದು ಡೈಮಂಡೇ ಆಗಿರ್ಲಿ, ಅದಿಲ್ಲೇ ಇರ್ಲಿ, ನಂಗೆ ಅದು ಇಷ್ಟ ಅಲ್ವಾ, ಆ ಕಡೆ ತಿರುಗು ನೋಡಲ್ಲ. ನಾನು ಆ ಕ್ಯಾಟಗರಿ. ನಾನು ಇರೋದೇ ಹೆಂಗೆ ಚಿಕ್ಕ ವಯಸ್ಸಿನ. ಓಕೆ. ಅನುಷಾ ರಾಯ್ ಅವರು ಬಿಗ್ ಬಾಸ್ಗೆ ಒಂದು ಕ್ವಶನ್ ಮಾಡ್ತಾರೆ. ಏನಂತ ಹೇಳಿದ್ರೆ ನರ್ಕ ಮತ್ತೆ ಸ್ವರ್ಗ ಅಂತ ಇರುತ್ತೆ. ಆ ನರ್ಕ ಮತ್ತೆ ಸ್ವರ್ಗದಲ್ಲಿ ಬಿಗ್ ಬಾಸ್ ನನ್ಗೆ ಯಾಕೆ ನರ್ಕಕ್ಕೆ ಹಾಕಿದ್ರಿ, ನಾನು ಕಷ್ಟಪಟ್ಟು ಬಂದವಳೆ ಅಂತ ಒಂದು ಕ್ವಶನ್ ತಗೊಂತೀರಾ? ಯಾಕೆ ಅಷ್ಟೊಂದು ರೇಸ್ ಆಗಿದ್ರಲ್ಲ ಆ ಸಿಚುವೇಶನ್? ರೈಸ್ ಅಂತ ಏನಲ್ಲ, ಅದು ನನ್ನ ಪಾಯಿಂಟ್ ಆಫ್ ವ್ಯೂ ಏನಾಗಿತ್ತು. ಈಗೇನೋ ಒಂದು ಟಾಸ್ಕ್ ಕೊಟ್ಟು ನಾನು ಅದ್ರಲ್ಲಿ ಸೋತು ನಾನು ನರ್ಕಕ್ಕೆ ಹೋಗೋದು, ಅಥವಾ ಬಿಗ್ ಬಾಸ್ ಏನೇ ಅನುಷಾ ಅವ್ರು ನರ್ಕಕ್ಕೆ ಹೋಗ್ಬೇಕು, ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬಿಗ್ ಬಾಸ್ ಧ್ವನಿನಲ್ಲೇ, ಅಥವಾ ಸುದೀಪ್ ಸರೇ ಇಲ್ಲ ಅನುಷಾ ಅವರೇ ನಿಮ್ದು ನರ್ಕಕ್ಕೆ ನೀವು ಅವ್ರು ಏನಾದ್ರು ಹೇಳಿದ್ರು ನಾನು ಅದನ್ನ ಒಬೆ ಮಾಡ್ತಿದ್ದೆ. ಅವರ ಒಂದು ಆಜ್ಞೆಗೆ ನಾನು ಒಬೆ ಮಾಡ್ತಿದ್ದೆ. ಬಟ್ ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ನನ್ನ ಥರಾನೇ ಇನ್ನೊಬ್ರು ಕಂಟೆಸ್ಟೆಂಟ್ಸ್ಗೆ ಹೇಳಿ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಂತ ಚೂಸ್ ಮಾಡ್ತಾರಲ್ವಾ, ಅದು ನನಗೆ ಬೇಜಾರಾಗುತ್ತೆ. ಯಾಕೆ ಹಂಗಾದ್ರೆ ಅವ್ರಿಗೆ ಹೈ ಇಂಪಾರ್ಟೆನ್ಸ್ ಯಾಕೆ, ನಮಗೆ ಅವ್ರು ಕೊಡೋ ಒಂದು ನಿರ್ಧಾರದ ಮೇಲೆ ನಮ್ಮನ್ನ ನರ್ಕಕ್ಕೆ ಕಳ್ಸೋದು ಯಾಕೆ, ಅದು ಒಂದು ಬೇಜಾರಿತ್ತು. ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಕೈಂಡ್ ಆಫ್ ಟಾಸ್ಕ್. ಭವ್ಯ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು, ಅವ್ರು ನನ್ನ ಚೂಸ್ ಮಾಡಿ ಇಲ್ಲಿ ಕಳ್ಸಿದ್ರು ಅಂತ ಅರ್ಥ ಮಾಡ್ಕೊಂಡು ನಾನು ಸುಮ್ಮನೆ ಅದನ್ನೇ ನಾನು ಕ್ವಶನ್ ಮಾಡಕ್ ಹೋಗ್ಲಿಲ್ಲ. ಅದೊಂದು ಬೇಜಾರಿತ್ತು.